ಅವ್ರು ಏನಂತಾರೆ ಅವ್ರಿಗೆ ಅಷ್ಟು ಫ್ಲಾಲೆಸ್ ಆಗಿ ಬಂದಿದೆ ನನಗೆ ಯಾಕೆ ಹಂಗ್ ಬಂದಿಲ್ಲ ಅಂದ್ರೆ ಅವ್ರ ಸ್ಕಿನ್ ಹಂಗಿದೆ. ಅವ್ರ ಸ್ಕಿನ್ಗೆ ಏನು ಅವಶ್ಯಕತೆ ಇಲ್ಲ. ಅವ್ರ ಸ್ಕಿನ್ಗೆ ಏನು ಜಸ್ಟ್ ನಾನು ಬ್ಲೆಂಡರ್ ತಗೊಂಡು ಫೌಂಡೇಶನ್ ಹಾಕಿ ನೀಟಾಗಿ ಏನು ಪ್ರೊಸೀಜರ್ ಮಾಡ್ಬೇಕು ಅದು ಮಾಡಿದ್ರೆ ಫ್ಲಾಲೆಸ್ ಆಗಿ ಕಾಣುತ್ತೆ, ಸ್ಕಿನ್ ಮ್ಯಾಚ್ ಮಾಡ್ಬಿಟ್ಟೆ. ಸೊ ನಮಗೆ ಎಲ್ಲ ಸ್ಕಿನ್ ಟೆಕ್ಸ್ಚರು ಪಿಗ್ಮೆಂಟೇಷನ್ ಇರೋದ್ರಿಂದ ನಾವು ಕಲರ್ ಕರೆಕ್ಷನ್ನು, ಕನ್ಸೀಲರು, ಫೌಂಡೇಶನ್, ಅದ್ರ ಮೇಲೆ ಹೈಲೈಟ್ ಮಾಡಕ್ಕೆ ಇನ್ನ ಕನ್ಸೀಲರು, ಬೇಕಿಂಗ್ ಇಷ್ಟೆಲ್ಲ ಮಾಡಿದಾಗ ಆಬ್ವಿಯಸ್ಲಿ ಮೇಕಪ್ ಎದ್ದಿಗೆ ಕಾಣುತ್ತೆ. ಲೇಯರ್ ಮೇಲೆ ಲೇಯರ್ ಆಯ್ತು. ಹಂಗಂತ ನಾವು ಕಲರ್ ಕರೆಕ್ಷನ್ಸ್ ಸ್ಕಿಪ್ ಮಾಡ್ಬಿಟ್ಟು ಡೈರೆಕ್ಟ್ ಫೌಂಡೇಶನ್ ಹಾಕ್ಬಿಡಿ ನನಗೆ ಕೇಕಿ ಮೇಕಪ್ ಬೇಡ ಅಂದ್ರೆ ಕೇಕಿ ಮೇಕಪ್ ಆಗಲ್ಲ. ಲೇಯರ್ ಮೇಲೆ ಲೇಯರ್ ಹಾಕಿದಾಗ ಇಟ್ ಇಸ್ ಮೇಕಪ್ ಇಸ್ ಮೇಕಪ್. ಲೇಯರ್ ಮೇಲೆ ಲೇಯರ್ ಹಾಕಿದಾಗ ಮೇಕಪ್ ಇಸ್ ಮೇಕಪ್. ನನಗೆ ಅವರು ಅಷ್ಟು ಫ್ಲಾಲೆಸ್ ಆಗಿ ಕಾಣ್ತಿಲ್ವಲ್ಲ ಅಂದ್ರೆ ಅವ್ರ ಸ್ಕಿನ್ನೇ ಫ್ಲಾಲೆಸ್ ಆಗಿದೆ. ಇವಾಗ ಬಂಪ್ಸ್ ಇರುತ್ತೆ. ಇವಾಗ ನನಗೆ ಇಲ್ಲಿ ಪಿಂಪಲ್ ಇದೆ, ಇದು ರೆಡ್ ಕಲರ್ ಇದ್ರೆ ಅದನ್ನ ರೆಡ್ನೆಸ್ನ ನಾವು ಮುಚ್ಚಬಹುದು. ಅಲ್ಲಿ ಕಲರ್ ಇರುತ್ತೆ, ಕಪ್ಪು ಇದೆಯೋ ಪಿಂಪಲ್, ರೆಡ್ ಇದೆಯೋ ಇಲ್ಲ ಗ್ರೀನ್ ಇದೆಯೋ ಪರ್ಪಲ್ ಇದೆಯೋ, ಅಲ್ಲಿರೋ ಕಲರ್ನ ಮುಚ್ಚಬಹುದು. ಈ ಬಂಪ್ ಇದೆಯಲ್ಲ ಇದನ್ನ ಮುಚ್ಚಕ್ಕಾಗಲ್ಲ.